ಹಾಯ್ ಫ್ರೆಂಡ್ಸ್, ಸಂಜೆ ಆದ ತಕ್ಷಣ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದ್ರು ಸ್ಪೆಷಲ್ ತಿನ್ನಲಿಕ್ಕೆ ಕೇಳಿರ್ತಾರೆ. ಸೊ ನಾವಿವತ್ತು ಪೊಟ್ಯಾಟೊ ಮತ್ತು ವೆಜ್ಜಿ ಬಾಲ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಸ್ಪೆಷಲಾಗಿ ಇಷ್ಟ ಆಗುತ್ತೆ. ನಾನಿಲ್ಲಿ ಒಂದು 3 ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬಟಾಣಿ, ಸ್ವಲ್ಪ ಸ್ವೀಟ್ ಕಾರ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು, ಹಾಗೆ ಸ್ವಲ್ಪ ಆರಿಗ್ಯಾನೋ ಹಾಕೋತಾ ಇದ್ದೀನಿ. ಇದ್ರದ್ದು ಪರಿಮಳ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ನಾನು ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ, ಜಿಂಜರ್, ಗಾರ್ಲಿಕ್ ಎಲ್ಲನೂ ಸೇರಿ ಪೇಸ್ಟ್ ಮಾಡಿರೋದು 1.5 ಸ್ಪೂನು, ಸ್ವಲ್ಪ ಸಾಲ್ಟು, ಹಾಗೆ 1.5 ಸ್ಪೂನಷ್ಟು ಕಾರ್ನ್ಫ್ಲೋರು, ಅರ್ಧ ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರು, ಹಾಗೆ ಅರ್ಧ ಸ್ಪೂನ್ ಜೀರಾ ಪೌಡರ್, ಹಾಗೆ ಸ್ವಲ್ಪ ಚೀಸ್ ಇದ್ದರೆ ಚೀಸನ್ನು ಗ್ರೇಟ್ ಮಾಡಿ ಹಾಕಿ, ಇಲ್ಲ ಅಂದರೂ ನೋ ಪ್ರಾಬ್ಲಮ್, ಇದು ಆಪ್ಷನಲ್ಲು. ಸೊ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬನ್ನಿ, ನಾನಿದು ಕಾರ್ನ್ಫ್ಲೇಕ್ಸ್ನ ತೊಗೊಂಡು ಅದನ್ನು ಪೌಡ್ರ್ ಥರ ಮಾಡ್ಕೋತಾ ಇದ್ದೀನಿ. ಅದಿಲ್ಲ ಅಂದರೆ ನೀವು ಬ್ರೆಡ್ಡನ್ನು ಕೂಡ ಈ ಥರ ಮಾಡ್ಕೋಬೋದು ಪೌಡ್ರನ್ನ. ಈಗ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೊಂದು ಚೂರು ಉಪ್ಪು ಸೇರಿಸ್ಕೊಳ್ಳಿ. ಈಗ ನಾನು ಆಲೂಗಡ್ಡೆನ ಈ ಥರ ಉಂಡೆ ಮಾಡಿಬಿಟ್ಟು ಫಸ್ಟ್ ನಾವು ಕಾರ್ನ್ಫ್ಲೋರಲ್ಲಿ ನೀಟಾಗಿ ಡಿಪ್ ಮಾಡ್ಕೋಬೇಕು. ಆಲೂಗಡ್ಡೆನ ಯಾವುದೇ ಕಾರಣಕ್ಕೂ ನೀರು ಥರ ಮಾಡ್ಕೋಬಾರ್ದು, ಗಟ್ಟಿಯಾಗೇ ಇರಬೇಕು. ಸ್ವಲ್ಪ ಈ ಥರ ನೋಡಿ, ಕಾರ್ನ್ಫ್ಲೇಕ್ಸ್ ಪೌಡ್ರಲ್ಲಿ ಈ ಥರ ಉರುಳಾಡಿಸ್ಬಿಟ್ರೆ ರೆಡಿಯಾಗಿರುತ್ತೆ. ಈ ಥರ ಮಾಡಿ ನೀವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಬೇಕಾದರೆ 1 ತಿಂಗಳ ತನಕ ಮೇಲ್ಗಡೆ ಫ್ರೀಝರಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಅದನ್ನು ನೀವು ಯಾವಾಗ ಬೇಕೋ ಈ ಥರ ಕರ್ಕೊಬೋದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೆ ತುಂಬ ಗೋಲ್ಡನ್ ಬ್ರೌನ್ ಆಗಿ ತುಂಬ ಚೆನ್ನಾಗಿ ಬೇಗ ಬರುತ್ತೆ, ಮತ್ತು ಔಟರ್ ಲೇಯರ್ ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ. ನೀವು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿದ್ರೆ ಔಟರ್ ಲೇಯರ್ ಒಂಥರ ಸಾಫ್ಟ್ ಥರ ಆಗುತ್ತೆ. ನೋಡಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಿಮ್ಮ ಮಕ್ಕಳಿಗೆ ಖಂಡಿತವಾಗಿಯೂ ಮಾಡಿಕೊಡಿ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಇದು. ಹಾಗೆ ಇದನ್ನು ಇಷ್ಟೇ ಅಲ್ಲ, ಇದನ್ನು ಹೀಗೆ ನೀವು ಸಾಸ್ ಜೊತೆಗೂ ಬೇಕಾದರೂ ತಿನ್ಬೋದು. ಮೇಲ್ಗಡೆ ಲೇಯರ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಇದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮ್ಯಾಟೊನ ಹಾಕ್ಕೊಂಡು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದ್ದೇ ಸಿಂಪಲ್ ರೆಸಿಪಿಯಿಂದ ಮತ್ತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.